ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯ ಬಜೆಟ್ ಮಂಡನೆಗೆ ದಿನಾಂಕ ನಿಗದಿಯಾಗಿದೆ. ಮಾರ್ಚ್ 3ರಿಂದ ಕರ್ನಾಟಕದ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಮಾರ್ಚ್ 7ಕ್ಕೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಆಯವ್ಯಯ ಮಂಡಿಸೋದಕ್ಕಿದ್ದಾರೆ. ಗ್ಯಾರಂಟಿ ಸರ್ಕಾರದ ಬಜೆಟ್ ಮೇಲೆ ರಾಜ್ಯದ ಜನರ ನಿರೀಕ್ಷೆಗಳು ಹೆಚ್ಚಾಗಿದೆ. ಉಚಿತ, ಖಚಿತ, ನಿಶ್ಚಿತ ಅನ್ನೋ ಗ್ಯಾರಂಟಿಗಳಿಗೆ ಗ್ರಹಣ ಕವಿದಿದೆ. ಜನ ಗೃಹಲಕ್ಷ್ಮಿ ಅನ್ನಭಾಗ್ಯ ಕಂಡು 3 ತಿಂಗಳೇ ಉರುಳಿದೆ. ಇದನ್ನು ಸ್ವತಃ ಸಿಎಂ ಡಿಸಿಎಂ ಒಪ್ಕೊಂಡಿದ್ದಾರೆ. ಎಲೆಕ್ಷನ್ ಬಂದಾಗ ಖಾತೆಗೆ ಹಣ ಹಾಕಿ, ಇಲ್ಲದೆ ಇದ್ದಾಗ ಬರಿಗೈಯಲ್ಲಿ ಮಾಡ್ತಾ ಇರೋ ಸರ್ಕಾರದ ಆಟಕ್ಕೆ ವಿಪಕ್ಷಗಳು ಡೋಂಗಿ ದಿವಾಳಿ ಅನ್ನೋ ಪಟ್ಟ ಕಟ್ಟಿವೆ. ಕಾಂಗ್ರೆಸ್ನಲ್ಲಿ ಡಿಸಿಎಂ ವರ್ಸಸ್ ಸಚಿವರ ಮಧ್ಯೆ ಸಿಎಂ ದುರ್ಬಳಕೆ ಕದನ ಶುರುವಾಗಿದೆ. ಡಿಕೆಶಿ ಆಡಿದ್ದ ಮಾತಿಗೆ ಕೆಎನ್ ರಾಜಣ್ಣ ನೇರ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಂತರಿಕ ಕಲಹದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೌನಕ್ಕೆ ಜಾರಿದ್ದಾರೆ. ಬಿಜೆಪಿಯಲ್ಲಿ ಕಾಲೆಳೆಯುವ ಆಟ, ಹಾದಿ ಬೀದಿ ಪ್ರಹಸನ ಅಂತಿಮ ಘಟ್ಟ ತಲುಪಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ಮುಂಜಾನೆ ಭೂಮಿ ಶೇಕ್ ಆಗಿದೆ. ನೋಯ್ಡಾ, ಇಂದಿರಾಪುರ ಸೇರಿ ಹಲವೆಡೆ ಭೂಮಿ ತಾಯಿಯ ಮಡಿಲು ಕಂಪಿಸಿದೆ. ಪ್ರಕೃತಿ ಮಾತೆಯ ಮುನಿಸಿಗೆ ಎದ್ದೋ ಬಿದ್ದೋ ಅಂತ ಜನ ಮನೆಗಳಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 4ರಷ್ಟು ತೀವ್ರತೆ ದಾಖಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.